ಚುನಾವಣೆಯಲ್ಲಿ ಎಲ್ಲರಿಗಿಂತ ಅಧಿಕ ಬಹುಮತದಲ್ಲಿ ಜಯಶೀಲರ ಆಗಿದ್ದೇನೆ ಅಂತೇಳಿ ಬಹಳ ಖುಷಿ ಇದೆ. ಒಂದು ಟಾರ್ಗೆಟ್ ಆಗಿ ನಾವು ಮುಂದೆ ಇರ್ತೀವಿ ಅನ್ನುವಂಥದ್ದು ನನ್ನ ಭಾವನೆ. ಆಸೆ ಇಟ್ಕೊಂಡು ಇದುವರೆಗೆ ನಾನು ರಾಜಕೀಯ ಮಾಡಿದವನಲ್ಲ. ವ್ಯಾಪಾರ ಮಾಡಬೇಡಿ, ಅಲ್ಲಿ ರೇಟ್ ಜಾಸ್ತಿ, GST ಹಾಕ್ತಾರೆ ಅಂತಕ್ಕಂಥ ಡೈರೆಕ್ಟರ್ಗಳು ನಮ್ಮ ಬೋರ್ಡಿಗೆ ಬರಬಾರ್ದು. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಅತ್ತಿಕೊಡುಗೆ ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 4 ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಪ್ರಸ್ತುತ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ರೋಚಕವಾದ ಜಯವನ್ನು ಗಳಿಸಿರುವಂತಹ ಶ್ರೀಯುತ ಪ್ರಕಾಶ್ ಕುಮಾರ್ KR ಇವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಪ್ರಕಾಶ್ ಅವರೇ, ಏನು ಅತ್ತಿಕೊಡುಗೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷ ಆಗಿರುವಂತದ್ದು, ಅದಕ್ಕೂ ಮೊದಲನೇದಾಗಿ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ 4ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ. ಈ 4ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಕೊಡ್ತಾ ಇದೆ. ಅದರಲ್ಲೂ ಸಹಕಾರ ಸಂಘದಲ್ಲಿ ಇದು ಸದಸ್ಯರಾಗಿರ್ತಕ್ಕಂಥವ್ರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನದಲ್ಲಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಎಲ್ಲರಿಗಿಂತ ಅಧಿಕ ಬಹುಮತದಲ್ಲಿ ಜಯಶೀಲರ ಆಗಿದ್ದೇನೆ ಅಂತೇಳಿ ಬಹಳ ಖುಷಿ ಇದೆ. ಪ್ರಕಾಶ್ ಅವರೇ, ಪ್ರಮುಖವಾಗಿ ಸತತವಾಗಿ 4 ಬಾರಿ ನಿರ್ದೇಶಕರಾಗಿರುವಂಥದ್ದು, 3 ಚುನಾವಣೆಗಳು, ಒಂದು ಅನ್ಕಾಂಟೆಸ್ಟ್ ಆಗಿರುವಂಥದ್ದು, 4 ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಸಹಕಾರಿ ಕ್ಷೇತ್ರದ ದೊಡ್ಡ ಸಾಧನೆ. ಈ 4 ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಅದೇ ಹೇಳಿದ್ದಲ್ಲ, ನಾನು ಒಮ್ಮೆ ಅಧ್ಯಕ್ಷರಾಗಿ ಸಹ ಆಯ್ಕೆ ಆಗಿದ್ದೆ. ಆಮೇಲೆ 3 ಬಾರಿ ಚುನಾವಣೆಯನ್ನ ಎದುರಿಸಿ ನಾನು 3 ಬಾರಿನೂ ಸಹ ಒಬ್ಬನೇ ಅಲ್ಲ, 2 ಬಾರಿ ಒಬ್ಬನೇ ತಂಡದಿಂದ ಒಬ್ಬನೇ ಆಯ್ಕೆ ಆಗ್ತಿದ್ದೆ. ನಾನೊಬ್ಬನೇ ಅವರ ವಿರೋಧಿಗಳಿಗೆ ನಾನೊಬ್ಬನೇ ವಿರೋಧಿಯಾಗಿ ಇದ್ದಿದ್ದು. ಈ ಬಾರಿ ನಾನು ಅದನ್ನ ಏನಾದರೂ ಮಾಡಿ ಒಂದು ಮುರಿಬೇಕು ಅನ್ನೋಂಥ ಒಂದು ಚಾಲೆಂಜ್ ಮೊದಲಿಂದಲೂ ಇತ್ತು ನನಗೆ. ಆ ಚಾಲೆಂಜನ್ನು ನನ್ನ ಜೊತೆಯಲ್ಲಿ BR ನಾರಾಯಣ್ ಅವರು ಕೈ ಜೋಡಿಸಿದ್ರು. ಮತ್ತೆ ನನ್ನ ಸಹಪಾಠಿಯಾಗಿರ್ತಕ್ಕಂಥ ಜ್ಯೋತಿಕೊಡುಗೆ ಶಿವಶಂಕರ್ ಅವರು, ನಾನು ಎಲ್ಲ ಕೂತ್ಕೊಂಡು ಒಂದು ಪ್ಲಾನ್ ಮಾಡಿದವಾಗ ನಾರಾಯಣ ಅವರು ಏನು ಅನ್ನೋದು ಆಗಿರ್ಲಿಲ್ಲ. ಇನ್ನು ಅಂದ್ರೆ ಆ ಕಡೆ ಅಂತೇಳಿಲ್ಲ, ಅವರು ನಿಲ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ನಾನು ಜ್ಯೋತಿಕೊಡುಗೆ ಶಿವಶಂಕರ್ ಅವರು ಕೂತ್ಕೊಂಡು ಒಂದಿನ ಮಾತಾಡಿದವಾಗ ಏನು ಮಾಡೋದು ಅಂತೇಳಿ ನೋಡೋಣ ಅನ್ನುವಂಥ ಒಂದು ಭಾವನೆ ಇತ್ತು. ಮತ್ತೆ ನಮಗೆ ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಆಗಿರೋದ್ರಿಂದ, JDS ಮತ್ತು BJP ಹೊಂದಾಣಿಕೆ ಆಗಿರೋದ್ರಿಂದ ಒಂದು ಸಿಟ್ಟಿಂಗಿಗೆ ಕರೆದಿದ್ರು ನಮ್ಮ ಎದುರುಗಡೆ ತಂಡದವರು. ಅವಾಗ ಹೋದವಾಗ ನಮಗೆ ಅವರು ಸರಿಯಾದ ಪ್ರೋತ್ಸಾಹವನ್ನು ಕೊಡಲಿಲ್ಲ. ನನ್ನ ಹತ್ರ ಕೇಳಿದ್ರು, ಹಾಗಾದ್ರೆ ಏನು ಮಾಡುವ? 6 ವಾರಕ್ಕೆ ನಾನು ಡಿಮ್ಯಾಂಡ್ ಇಟ್ಟೆ. ನೀವು ಒಂದು ಸಿಟ್ಟಿಂಗ್ ಮಾತ್ರ ಇರುವಂಥದ್ದು, ಹಂಗಾಗಿದ್ರಿಂದ ನಿಮ್ಗೆ ಅಷ್ಟು ಕೊಡೋಕ್ಕಾಗಲ್ಲ, 1 ಅಥವಾ 2 ಬಿಟ್ಟು ಕೊಡ್ತೀವಿ, ಸಪೋರ್ಟ್ ಮಾಡಿ ಅಂತ ಕೇಳಿದರು. ನಾನು ಅದಕ್ಕೆ ಆಗೋದಿಲ್ಲ ಅಂತೇಳಿ ಬಂದಿದ್ದೆ. ಆದರೂ ಭಾರಿ ಥರದ ಒತ್ತಡವನ್ನು ಹಾಕಿ ನನ್ನನ್ನು ಸೆಳಿಬೇಕು ಅಂತ ಪ್ರಯತ್ನ ಪಟ್ಟರು. ನಾನು ಹೊರಗೆ ಬಂದಾಗಿತ್ತು. ಆ ತಂಡಕ್ಕೆ ನಾನು ಸಪೋರ್ಟ್ ಇರಲಿಲ್ಲ ನಾನು. ಯಾಕೆಂದರೆ ಅವರು ಈ ದಾರಿಲಿ ಹೋಗೋ ನಾಯಿಗೆ ಬಿಸ್ಕೆಟ್ ಹಾಕಿದಂಗೆ 1 ಸೀಟು 2 ಸೀಟ್ ಕೊಡ್ತೀವಿ ಅಂತ ಹೇಳಿದವಾಗ ಅಧಿಕಾರದ ಮದ ಅವ್ರ ತಲೆಯಲ್ಲಿ ಇತ್ತು. ಹಾಗಾಗಿ ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋಂಥದ್ದು ನನ್ನ ಗುರಿಯಾಗಿತ್ತು. ಆ ಗುರಿಯಲ್ಲಿ ನಾವಿವತ್ತು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಜಯ ಸಾಧಿಸಿದ್ದೀವಿ. ಅವರಿಗೆ ಒಂದು ಟಾರ್ಗೆಟ್ ಆಗಿ ನಾವು ಮುಂದೆ ಇರ್ತೀವಿ ಅನ್ನುವಂಥದ್ದು ನನ್ನ ಭಾವನೆ. ಪ್ರಕಾಶ್ ಅವರು, ನೀವು ಹೇಳಿದ್ರಿ BJP ಮತ್ತು JDS ಮೈತ್ರಿ ಮೇಲ್ಮಟ್ಟದಲ್ಲಿದೆ. ಈ ಬಾರಿ ಸಹಕಾರಿ ಕ್ಷೇತ್ರ ಬಹುತೇಕ ಎಲ್ಲ ಕಡೆ ಕೂಡ ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಅಂದ್ರೆ ಅತ್ತಿಕೊಡುಗೆ ಸೊಸೈಟಿಯಲ್ಲಿ ಮೈತ್ರಿ ಮುರಿದಿದ್ಯಾ ಅಂತ ಹಾಗಾದ್ರೆ? ಹೌದು, ಮೈತ್ರಿ ಮುರಿಯಲು ಪ್ರಕಾಶ್ ಅವರೇ ಕಾರಣರಾದ್ರೆ ಹಾಗಾದ್ರೆ? ಹೌದು, ಮೈತ್ರಿ ಮುರಿಯಲು ನಾನು ಕಾರಣ ಆಗಲಿಲ್ಲ, ಅವರ ಸಹಕಾರ ಭಾರತಿ ಕಾರಣ ಆಯ್ತು ಅಂತೇಳಿ ಹೇಳಿ. ಅಂದ್ರೆ ಪ್ರಕಾಶ್ ಅವರು ಮೈತ್ರಿ ಧರ್ಮವನ್ನು ಪಾಲಿಸಿಲ್ಲ ಹಾಗಾದ್ರೆ? ಪಾಲಿಸಲಿಲ್ಲ ಅಂತ ಅವ್ರು ಸಿಟ್ಟಿಂಗ್ ಹೋಗಿದ್ದೀನಿ, ನಮ್ಮ ಡಿಮ್ಯಾಂಡ್ ಅನ್ನು ಇಟ್ಟಿದ್ದೀನಿ. ಅವ್ರು ನಮ್ಮ ಡಿಮ್ಯಾಂಡಿಗೆ ಒಪ್ಪದಲ್ಲೇ ಇದ್ದವಾಗ ಮೈತ್ರಿ ಮುಟ್ಕೊಂಡಿರ್ತಕ್ಕಂಥದ್ದು ಅವರೇ. ಅದ್ರ ಮೇಲೆ ಅವ್ರಿಗೆ ಬೇರೆ ಬೇರೆ ತರದ ಆಫರ್ಗಳನ್ನು ಸುಮಾರು ತರದ್ ನಾನು ಇಟ್ಟಿದ್ದೀನಿ, ಯಾವುದಕ್ಕೂ ಅವರು ಒಪ್ಪಲಿಲ್ಲ. ಪ್ರಕಾಶ್ ಅವರೇ, ಈಗ ನೀವು ಮಾತಾಡ್ತಾ ಹೇಳಿದ್ರೆ ಏನೀಗ 6 ವಾರ ಆಗಿರುವಂತದ್ದು, ನೀವು ಕೂಡ ಹಿಂದೆ ಕೂಡ ಅಧ್ಯಕ್ಷರಿಗೆ ಸೇರಿಸಿದ್ರಿ. ಪ್ರಕಾಶ್ ಅವರಿಗೆ ಏನಾದ್ರು ಈಗ 6 ವಾರ ಆಗಿರೋ ಸಂದರ್ಭ ಏನು ಅಧ್ಯಕ್ಷರಾಗುವ ಆಸೆ ಏನಾದ್ರು ಇದೆಯಾ? ಅದು ಸಾಧಾರಣ ಮಟ್ಟಿಗೆ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ. ಅಂದ್ರೆ ಪ್ರಕಾಶ್ ಅವರು ಮತ್ತೊಮ್ಮೆ ಅಧ್ಯಕ್ಷರಾಗಲು ರೆಡಿ ಆಗಿದ್ದಾರೆ ಹಾಗಾದ್ರೆ? ಹೌದು, ರೆಡಿ ಇದ್ದೀವಿ, ಇಲ್ಲ ಅಂತ ಹೇಳಿಕ್ಕೆ. ಈಗ ಅಧ್ಯಕ್ಷರಾಗುವ ಹೊತ್ತಿನಲ್ಲಿ ಹಿಂದೆ ಕೂಡ ನಾರಾಯಣ ಅವರು ಅಧ್ಯಕ್ಷರಾಗಿದ್ರು, ಅವರು ಕೂಡ ಅಧ್ಯಕ್ಷ ಸ್ಥಾನವನ್ನು ಕೇಳ್ಬೋದು, ಪ್ರಕಾಶ್ ಅವರು ಕೂಡ ಕೇಳ್ಬೋದು. ಈ ಸಂದರ್ಭದಲ್ಲಿ ಏನಾದ್ರೂ ಒಂದು ರೀತಿ ಮನಸ್ತಾಪ ಬಂದು ಏನಾದ್ರು ಬೇರೆ ರೀತಿಯ ನಿರ್ಧಾರಗಳೇನಾದ್ರು ತೆಗೆದುಕೊಳ್ಳುತ್ತಾ ಇದೆಯಾ? ಅದೇ ಆ ರೀತಿ ಆಗ್ಲಿಕ್ಕೆ ನಮ್ಮ ತಂಡದಲ್ಲಿ ನಾವು 6 ಜನ ಗೆದ್ದಿರ್ತಕ್ಕಂಥವ್ರು, ಒಂದೇ ಮನಸ್ಥಿತಿ ಇರತಕ್ಕಂಥವ್ರು,
ನಾವು ಹಾಕಿದ ಗೆರೆಯನ್ನು ಅಥವಾ ಬೇರೆಯವರು ಹಾಕಿದ ಗೆರೆಯನ್ನು ದಾಟ್ತಕ್ಕಂಥವ್ರು ಯಾರೂ ಇಲ್ಲ. ಅಥವಾ ನಮಗೆ ಯಾವುದು ಹೈಕಮಾಂಡು ಅಥವಾ ಪಾರ್ಟಿ ಅನ್ನುವಂಥದ್ದು ಯಾವುದೂ ಇಲ್ಲ. ನಾವು ಎಲ್ಲರೂ ಎಲ್ಲ ಪಕ್ಷದವರು ಒಟ್ಟು ಸೇರಿ ನಾವೊಂದು ಸಂಘಟನೆ ಮೇರುತಿ ಸಹಕಾರ ಸಂಘ ಅಂತೇಳಿ ಮಾಡಿಕೊಂಡು ನಾವು ಚುನಾವಣೆಯಿಂದ ಎದುರಿಸಿ ಬರ್ತಕ್ಕಂಥದ್ದು. ಹಾಗಾಗಿ ಇದರಿಂದ ನಮ್ಗೆ ಆ ರೀತಿಯ ಗೊಂದಲಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಬಂದರೆ ಅದಕ್ಕೆ ಕಡಿವಾಣ ಹಾಕ್ತಕ್ಕಂಥದ್ದು ಪೂರ್ಣ ಸಹಕಾರ ನಮ್ಮಲ್ಲಿದೆ ಅನ್ನುವಂಥದ್ದು ನನ್ನ ಒಂದು ಹೇಳಿಕೆ. ಸಹಕಾರಿ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡಿರುವಂಥದ್ದು ಕಳೆದ ಒಂದು 15-20 ವರ್ಷಗಳಿಂದ ನಿರಂತರವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಈ ಸಹಕಾರಿ ಕ್ಷೇತ್ರದ ಕುರಿತಾಗಿ ಪ್ರಕಾಶವಾಗಿರುವಂತಹ ಕನಸಿದೆ. ನನ್ನ ಕನಸು ಏನಂದ್ರೆ, ಒಂದು ಯಾವುದೇ ಸಂಘ ಸಂಸ್ಥೆಯಲ್ಲಿ ನಾವು ತೊಡಗಿಸ್ಕೊಂಡಾಗ ಆ ಸಂಘ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತಾಣತಕ್ಕಂಥ ಗುರಿ ನಮ್ಮಲ್ಲಿ ಇರಬೇಕು. ಅದ್ ಬಿಟ್ಕೊಂಡು ನಮ್ಮ ಸ್ವಾರ್ಥ ರಾಜಕೀಯವನ್ನ ನಾವಲ್ಲಿ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸದಸ್ಯರಿಗೂ ಅದರಿಂದ ಸಂಘದಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ನಾವು ದೊರಕಿಸ್ಕೊಡ್ಬೇಕು. ರೈತರಿಗೆ ಸ್ಥಳೀಯವಾಗಿ ಈ ಸಹಕಾರ ಸಂಘ ಇರ್ತಕ್ಕಂಥದ್ದು ರೈತರಿಗೆ ಆಗಿರ್ತಕ್ಕಂಥ ಸಹಕಾರ ಸಂಘ. ಅದನ್ನ ನಾವು ರೈತರಿಗೆ ಎಷ್ಟು ಅನುಕೂಲ ಮಾಡ್ಲಿಕ್ಕಾಗುತ್ತೆ ಆ ಗುರಿಯನ್ನು ಇಟ್ಕೊಂಡು ನಾವು ಸಹಕಾರ ಸಂಸ್ಥೆಗೆ ಹೋಗ್ಬೇಕೆ ವಿನಃ ನಮ್ಮ ಸ್ವಾರ್ಥವನ್ನು ಇಟ್ಕೊಂಡು ಅಥವಾ ನಾನು ಅಧ್ಯಕ್ಷರಾಗಲೇಬೇಕು ಅಂತೇಳಿ ನಾಮಿನೇಷನ್ ಹಾಕ್ಬೇಕಾದ್ರೆ ಮುಂಚೆನೆ ಟವಲ್ ಹಾಕೊಂಡು ನಾನು ಅಧ್ಯಕ್ಷರಾಗಬೇಕು ಅನ್ನುವಂಥ ಗುರಿ ಇಟ್ಕೊಂಡು ನಾವು ಸಹಕಾರ ಸಂಸ್ಥೆಗೆ ಹೋಗ್ಬಾರ್ದು. ಮತ್ತೆ ಒಬ್ಬ ಡೈರೆಕ್ಟರ್ ಆಗಿ ಬರ್ತಕ್ಕಂಥವನಿಗೆ ಎಲ್ಲ ರೀತಿಯ ಅನುಭವನೂ ಇರಬೇಕು. ಆಮೇಲೆ ನಾವು ಅಲ್ಲಿ ಬೇರೆಯವರಿಗೆ ನೀವು ಅಲ್ಲಿ ಸಹಕಾರ ಸಂಸ್ಥೆಯಲ್ಲಿ ವ್ಯಾಪಾರ ಮಾಡಬೇಡಿ, ಅಲ್ಲಿ ರೇಟ್ ಜಾಸ್ತಿ, GST ಹಾಕ್ತಾರೆ ಅಂತಕ್ಕಂಥ ಡೈರೆಕ್ಟರ್ಗಳು ನಮ್ಮ ಬೋರ್ಡಿಗೆ ಬರಬಾರ್ದು ಅನ್ನುವಂಥದ್ದು ನನ್ನ ಗುರಿ. ಈ ಹಿಂದೆ ನೀವೇನು ಅತ್ತಿಕೊಡಿಗೆ ಸೊಸೈಟಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ರಿ. ಈ ಒಂದು ಅತ್ತಿಕೊಡಿಗೆ ಸೊಸೈಟಿ ಅಧ್ಯಕ್ಷರಾಗಿ ನೀವು ಮಾಡಿದ ಅತ್ಯಂತ ಪ್ರಮುಖ ಕೊಡುಗೆ ಏನು? ನಾವು ಅವಾಗ ಅಧ್ಯಕ್ಷರಾದವಾಗ ನಮ್ಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಆದರೂ ಸಹ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವಾಗ ಬಹಳ ಒಂದು ಹೀನಾಯ ಸ್ಥಿತಿಯಲ್ಲಿದ್ದಂಥ ಸಹಕಾರ ಸಂಸ್ಥೆ ನಮ್ಮದು. ಮತ್ತು ಏಳು ಬೀಳುಗಳನ್ನ ಕಂಡು ಇವತ್ತು ಉನ್ನತ ಮಟ್ಟಕ್ಕೆ ಬಂದಿದೆ. ಅವತ್ತು ನಮ್ಮ ಕೈಲಾಗಿದ್ದ ಮಟ್ಟಿಗೆ ಸೊಸೈಟಿ ಅಭಿವೃದ್ಧಿಯ ಬಗ್ಗೆ ನಾವು ಚಿಂತನೆಯನ್ನ ಮಾಡಿ ಸೊಸೈಟಿಯನ್ನ ಎ ಸ್ಥಾನಕ್ಕೆ ಇದರಲ್ಲಿ ಎ ಸ್ಥಾನಕ್ಕೆ ತಗೊಂಡೋಗಿದ್ದಂಥ ಒಂದು ಅನುಭವ ನನಗಿದೆ. ಪ್ರಮುಖವಾಗಿ ಏನು ಪ್ರಕಾಶ್ ಅವರು ಅಂತ ಬಂದಾಗ ಬೇಸಿಕಲಿ ಕೂಡ JDS ಪಕ್ಷದಲ್ಲಿದ್ದಂಥವ್ರು, ಈಗಲೂ ಕೂಡ JDS ಪಕ್ಷದಲ್ಲಿದ್ದಾರೆ. ಆದ್ರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಮೈತ್ರಿ ಅನುಭವನ ಪಾಲಿಸಿಲ್ಲ. ಎಲ್ಲೋ ಒಂದು ಕಡೆ JDS ಪಕ್ಷಕ್ಕೆ ನೀವು ದ್ರೋಹ ಮಾಡಿದ್ದೀನಿ ಅಂತ ಅನ್ಸಲ್ವಾ ನಿಮ್ಗೀಗ? ನನಗೆ ಆ ರೀತಿ ಏನು ಅನಿಸ್ಲಿಲ್ಲ. ನನಗೆ ಈಗ JDS ಅಲ್ಲಿ ಇದ್ರು ನನಗೆ ಬಹಳ ಆಫರ್ಗಳು ಬರ್ತಿದ್ದಾವೆ. BJP-ಇಂದಲೂ ಬರುತ್ತೆ, ಕಾಂಗ್ರೆಸ್-ಇಂದಲೂ ಬರ್ತಾ ಇದೆ. ನಾನು ಯಾವುದೇ ಕುರ್ಚಿ ಆಸೆ ಇಟ್ಕೊಂಡು ಇದುವರೆಗೆ ನಾನು ರಾಜಕೀಯ ಮಾಡಿದವನಲ್ಲ. ನನ್ನ ಒಂದು ಮಾತೇನಿದೆ ಅಂದ್ರೆ ನಾನು ನೇರ ಆ ರೀತಿಯಲ್ಲಿ ನಾನು ಸ್ವಭಾವವನ್ನು ಇಟ್ಕೊಂಡು ಬಂದಿರ್ತಕ್ಕಂಥ. ಈ ಚುನಾವಣೆಗಿಂತ ಮುಂಚೆ ಸುಧಾಕರ್ ಶೆಟ್ಟರ್ ಅವರು ಜಯಪುರದಲ್ಲಿ ಒಂದು ಸಭೆಯನ್ನ, ನಮ್ಮ JDS ಕಾರ್ಯಕರ್ತರ ಸಭೆಯನ್ನು ಕರೆದು ಇಡೀ ಮೇಗುಂದ ಹೋಬಳಿಯ ಒಂದು ಜವಾಬ್ದಾರಿಯನ್ನು ನನಗೆ ವಹಿಸಿದ್ರು. ಎಲ್ಲ ಸಹಕಾರ ಸಂಸ್ಥೆಗೆ ಹೋಗಿ ಅಲ್ಲಿ ಚುನಾವಣೆಯನ್ನ ಇದು ಮಾಡಬೇಕು ಅನ್ನೋಂಥದ್ದು ಹೇಳಿದ್ರು. ಆದರೆ ನಾನು ನಮ್ಮಲ್ಲೂ ಚುನಾವಣೆ ಇದ್ದಿದ್ರಿಂದ ಎಲ್ಲ ಕಡೆ ಓಡಾಡ್ಲಿಕ್ಕೆ ಆಗಲಿಲ್ಲ. ಒಂದು 4 ಕಡೆ ಹೋಗಿ ನಾನು ಒಂದು 2 ದಿನ ಇದು ಮಾಡಿದ್ದೆ. ಅದ್ರ ಮೇಲೆ ನಮ್ಮ ಸಹಕಾರ ಸಂಘದಲ್ಲಿ ನಾನು ಅಭ್ಯರ್ಥಿಯಾಗಿರೋದ್ರಿಂದ ನಾನು ಅಲ್ಲಿ ತೊಡಗಿಸ್ಕೊಳ್ಬೇಕಾಯ್ತು. ಆದರೆ ಅವರು ಫಸ್ಟಿಗೆ ನಾನು ಹೇಳಿದ್ದೆ ಅವರಿಗೆ, ನಮಗೆ ಹೊಂದಾಣಿಕೆ ಬಂದ್ರೆ ಮಾತ್ರ ನಾನು ಹೊಂದಾಣಿಕೆ ಮಾಡ್ಕೊಳ್ತೀವಿ, ಇಲ್ಲ ಅಂದ್ರೆ ನಾವು ಅದನ್ನ ವಿರೋಧಿಸ್ತೀವಿ ಅಂತ ನಾನು ಹೇಳಿದ್ದೆ. ಅದರಂತೆ ನಾನು ಇದು ಮಾಡಿದ್ದೀನಿ. ಬಿಟ್ಟರೆ ಮತ್ತೆ ಅವರು ನಮಗೆ ಕರೆಕ್ಟಾಗಿ ನಮ್ಗೆ ಒಂದು 6 ಸೀಟ್ ಆದರೂ ಬಿಟ್ಕೊಡಿ, 5 ಬಿಟ್ಕೊಡಿ ಅಂತಲೂ ಕೇಳಿದ್ದೆ ಲಾಸ್ಟಿಗೆ. BJP ಅವ್ರ ಹತ್ರ 5 ಬಿಟ್ಕೊಡಿ, ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಣ, ಚುನಾವಣೆ ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದೆ. ಆದರೂ ಅವರು ಅದಕ್ಕೂ ಒಪ್ಪದಲ್ಲೇ ಇದ್ದಂಥ ಸಂದರ್ಭದಲ್ಲಿ ನಾನು ಮೈತ್ರಿಯನ್ನು ಮುರಿಬೇಕಾಯ್ತು, ಅನಿವಾರ್ಯ ಆಯಿತು. ಮತ್ತೆ ಅವರು ಈಗ BJP ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಸಹಕಾರ ಸಂಘದ ಹೆಸರನ್ನೇ ಬದಲಾಯಿಸಲಿಕ್ಕೆ ಹೊರಟಿದ್ದಾರೆ. ಸಹಕಾರ ಭಾರತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅತ್ತಿಕೊಡಿಗೆ, ಈ ಹೆಸರಿನ ಸಹಕಾರ ಸಂಘ ನಮ್ಮ ಅತ್ತಿಕೊಡಿಗೆಯಲ್ಲಿ ಇಲ್ಲ. ಈ ರೀತಿ ಪಾಂಪ್ಲೆಟ್ಸ್ ಮಾಡಿಕೊಂಡು ಮತ್ತೆ ಪಾರ್ಟಿಯ ಹೆಸರನ್ನ ಹಾಕೊಂಡು ಅವರು ಚುನಾವಣೆಯನ್ನ ಮಾಡಿದ್ದಾರೆ. ಹಾಗಾಗಿ ನನಗೆ ಅವ್ರ ಜೊತೆಯಲ್ಲಿ ಹೋಗ್ಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಈ ತರದ್ದೆಲ್ಲ ಗೊಂದಲಗಳು ಮಾಡ್ತಾರೆ ಅನ್ನುವಂಥದ್ದು ನನಗೆ ಮೊದಲೇ ಮಾಹಿತಿ ಇತ್ತು. ಹಾಗಾಗಿ ಇದರಿಂದ ನಾನು ಅವರನ್ನ ಹೊರತುಪಡಿಸಿ ನಾವು ಒಂದು ಬಲಾಢ್ಯವಾದ ಒಂದು ಟೀಮನ್ನು ಮಾಡ್ಕೊಂಡು ನಾವು ಅವರಿಗೆ ಪೈಪೋಟಿಯನ್ನು ಕೊಟ್ಟಿದ್ದೀವಿ. ಆದರೆ ಕಡೆಗಳಿಗೆಯಲ್ಲಿ ಸ್ವಲ್ಪ ಹಣದ ಪ್ರಭಾವ ಜಾಸ್ತಿ ನಡೆದಿದ್ದರಿಂದ ನಾವು 6 ಸ್ಥಾನಕ್ಕೆ ಇಳಿಬೇಕಾಯ್ತು.
ನಮಗೆ ಸಂತೋಷ ಇದೆ. ಮತದಾರರು ಕೊಟ್ಟಿರ್ತಕ್ಕಂಥ ಬಹುಮತ ನಮಗೆ ಸಂತೋಷ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನಾವು ಈಗ ಹೇಳಲಿಕ್ಕೆ ಬಯಸುವುದಿಲ್ಲ. ಪ್ರಕಾಶ್ ಅವರೇ, ಕೊನೆಯದಾಗಿ ಸಹಕಾರಿ ಕ್ಷೇತ್ರ ಮಂಡಲದ ಚುನಾವಣೆ ಆಗಿರ್ಬೋದು, ಕಳೆದ 20 ವರ್ಷಗಳಿಂದ 2 ದಶಕಗಳಿಂದ ನೀವು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂಥದ್ದು, ಒಟ್ಟಾರೆ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ನಾವು ಒಳ್ಳೆ ರೀತಿಯ ಈಗ ಮೂರನೇ ಬಾರಿ ಹಿಂದೆ 2 ಅವಧಿಯಲ್ಲೂ ಸಹ ನಾವು ಒಳ್ಳೆ ನಾನು ಒಬ್ಬನೇ ಅಲ್ಲಿ ಡೈರೆಕ್ಟರ್ ಆಗಿದ್ರು ಸಹ ನನಗೆ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ, ನಾನು ಎಲ್ಲರಿಗೂ ಸಹಕಾರವನ್ನು ಕೊಟ್ಟಿದ್ದೆ. ಮತ್ತು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯವರು ಸಹ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ CEO ಆಗಿರ್ತಕ್ಕಂಥ ನಂದಣ್ಣವರು ಸೊಸೈಟಿಯ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಇಟ್ಕೊಂಡು ಬಂದಿರತಕ್ಕಂಥವ್ರು. ಅವರು ತುಂಬಾ ಕಷ್ಟದಲ್ಲಿದ್ದಂಥ ಸೊಸೈಟಿಯನ್ನ ಇನ್ನೇನು ಸೊಸೈಟಿ ಕತೆ ಮುಗೀತು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬಂದವರು ಇವತ್ತು ಸೊಸೈಟಿ ಅತ್ತಿಕುಡಿಗೆ ಸೊಸೈಟಿಯನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗಿಟ್ಟಿದ್ದಾರೆ. ಕೊಪ್ಪ ತಾಲೂಕಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದ್ದಂಗೆ ಇದೆ. ಮತ್ತೆ ಬೆಳವಕೊಪ್ಪ ಅಂತಕ್ಕಂಥ ಒಂದು ಹೆಸರು ಉಳಿಬೇಕಾದ್ರೆ ಅದಕ್ಕೆ ನಮ್ಮ ಸಂಘದ CEO ಆಗಿರ್ತಕ್ಕಂಥ ನಂದಣ್ಣವರು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಕೆಲವು ಡೈರೆಕ್ಟರ್ಗಳು ಅಥವಾ ಅಧ್ಯಕ್ಷರುಗಳು ಆಗಿರ್ತಕ್ಕಂಥವ್ರು ಇದು ಮುಳುಗಿ ಇರ್ತಕ್ಕಂಥ ಸೊಸೈಟಿ ನಾನೇ ಅಭಿವೃದ್ಧಿ ಮಾಡಿದೆ ಅಂತೇಳಿ ಕೊಚ್ಚಿಕೊಳ್ತಕ್ಕಂಥದ್ದಿದೆ. ಅದು ನನ್ನ ಭಾವನೆಯಲ್ಲಿ ಆ ರೀತಿ ಯಾವುದು ಕಾಣೋದಿಲ್ಲ. ಇದಕ್ಕೆ ಪೂರ್ಣ ಕಾರಣ CEO ಆಗಿರ್ತಕ್ಕಂಥ ನಂದಣ್ಣವರು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಪ್ರಕಾಶ್ ಅವರೇ, ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಕಳೆದ 20 ವರ್ಷಗಳಿಂದ ನಿರ್ದೇಶಕರಾಗಿ ನೀವು ಸೇರಿಸುತ್ತಿರುವ ವಿಚಾರ ಆಗಿರ್ಬೋದು, ನೀವೊಂದು ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು, ಹಾಗೆ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಮೈತ್ರಿಯ ವಿರುದ್ಧವಾಗಿ ಹೋಗಿ ನೀವು ಗೆದ್ದಿರುವಂತಹ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಅತ್ತಿಕೊಡಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 4 ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಮೊನ್ನೆ ನಡೆದಂತಹ ಸೊಸೈಟಿಯ ಚುನಾವಣೆಯಲ್ಲಿ ರೋಚಕವಾದ ಗೆಲುವನ್ನು ಸಾಧಿಸಿರುವಂತಹ ಶ್ರೀಯುತ ಪ್ರಕಾಶ್ ಕುಮಾರ್ KR ಇವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.